ರಂಗಜ ರಂಗಜ ಬೆಳಗ್ಗೆಲ್ಲ ತೋಟಕ್ಕೆ ಬಂದ್ಬಿಟ್ಟಿದೀಯ. ಈ ಮಳೆಯಲ್ಲಿ ಹೊತ್ಲಾಗೆ ಏನು ಕೆಲಸ ಕೆಲಸ ಅಂತೀಯಪ್ಪ ನೀನು. ಕಾಯಕವೇ ಕೈಲಾಸ ಕಣಲ್ಲ ಪರಮೆ, ಕಾಯಕವೇ ಕೈಲಾಸ. ಜೀವ ಗಟ್ಟಿಯಾಗಿದ್ದಾಗ ದುಡ್ದು ಸವಿಬೇಕು, ಕೂತು ಕೊಳೆಯೋದಕ್ಕಿಂತ ದುಡ್ದು ಸವಿಬೇಕಣ. ನೀನ್ ಹೇಳದುವ ನೂರಕ್ಕೆ ನೂರು ಸತ್ಯ ಕಣಜ. ಆದ್ರೆ ಈಗ ನೆನ್ನೆ ದಿವಸ ನೋಡು, ಈಗ ಡಿ.ಕೆ. ಶಿವಕುಮಾರ್ ಗೌರ್ಮೆಂಟ್ ಹೊಸದಾಗಿ ಸಚಿವರನ್ನ ಆಯ್ಕೆ ಮಾಡಿದ್ರು. ಈಗ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ದವರಂತ ಆಕಾಂಕ್ಷಿಗಳಿದಾರಲ್ಲ, ಅವರ ಬೆಂಬಲಿಗರು ಭುಗಿಲೆದ್ ಬಿಡೈತೆ. ಕರ್ನಾಟಕದಾದ್ಯಂತ ಆಯಾ ಕ್ಷೇತ್ರದಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಏನ್ ಬಿಗಿಯಾದ ಹೋರಾಟ ಮಾಡ್ತವ್ರತ್ಲಾಗೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಹಿಂಗಂತೀಯ ಅಂತೀರಿಯಾ? ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾನೆ ಅವರತ್ಲಾಗೆ. ಮಾಡಕ್ಕಿಲ್ವೇ? ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ 25-30 ವರ್ಷದಿಂದ ದುಡ್ದುಬಿಟ್ಟು ಬೇರೆ ಯಾವ ಪಕ್ಷದವರು ಅಷ್ಟು ಕೋಟಿ ಕೊಡ್ತೀವಿ ಇಷ್ಟು ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಫರ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲೇ ನಿಯತ್ನಿಂದ ಕೆಲಸ ಮಾಡ್ಕೊಂಡು ಹೋಗ್ತಿರೋ ಅಂತ ಶಾಸಕರಿಗೆ ನಿಜವಾಗ್ಲೂ ಸಚಿವ ಸ್ಥಾನ ಕೊಡ್ಬೇಕಾಯ್ತು ಕಣವು. ಹ್ಞೂ ನಿಜ. ಅದೇ ನಾನು ಅಲ್ಲಿಂದ ನಡ್ಕೊಂಬನ್ನಲ್ಲ, ಕಾಲು ಓಡಾಡಿ ಸೋತೋಗಿದ್ದಾವೆ, ಬಾಲ್ ಕಟ್ಟಾದ್ರ ಕುತ್ಕೊಂಡು ಮಾತಾಡನಿ. ತಿಮ್ಮೇಗೌಡ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನದ್ದು ಬಹಳ ಟ್ರೆಂಡಿಂಗ್ ಆಗ್ಬಿಟ್ಟೈತೆ. ಬಹಳ ಕಾಂಟ್ರವರ್ಸಿ ಆಗ್ಬಿಟ್ಟೈತೆ. ಒಂದಷ್ಟು ಜನಕ್ಕೆ 20 ಜನಕ್ಕೇನೋ ಹೆಸರು ಸೂಚಿಸಿದ್ರಂತೆ, ಅದ್ರಲ್ಲಿ 19 ಜನ ಮಿನಿಸ್ಟರ್ ಆಗ್ಬಿಟ್ರು. ಇನ್ನೊಬ್ರು ಉಳ್ಕೊಂಡಿರ್ತಾರೆ. ಇನ್ನು ಒಂದಷ್ಟು ಜನ ಶಾಸಕರು ಮತ್ತೆ ಅವ್ರ ಬೆಂಬಲಿಗರೆಲ್ಲ ಇವಾಗ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರವರ ಕ್ಷೇತ್ರದಲ್ಲಿ ಭಾರಿ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡ್ತಾವ್ರತ್ಲಾಗೆ. ಅಬ್ಬಬ್ಬಬ್ಬ, ಟೈ ಸುಟ್ಟಾಕದೇನಂತೆ, ಪ್ರತಿಮೆಗಳಿಗೆ ಬೆಂಕಿ ಹಚ್ಚದೇನಂತೆ, ಏನೇನೋ ಮಾಡ್ತವ್ರೆ. ಡಿ.ಕೆ. ಶಿವಕುಮಾರ್ ಅವರು ಶಾಸಕರಿಗೆ ಸಚಿವ ಸ್ಥಾನ ಸಿಗದೇ ಇರೋಂಥ ಶಾಸಕರಿಗೆ ತಾಳ್ಮೆಯಿಂದ ಇದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ, ಇಲ್ಲಾಂದ್ರೆ ನಾನು ಎಲ್ಲ ಒಂದ್ ಕಡೆ ಇರಬೇಕಾಗಿದೆ ಅಂತ ಹೇಳ್ಬಿಟ್ಟು ಸಚಿವರಾಗದೇ ಇರುವಂತಹ ಶಾಸಕರುಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಅವರಿಗೂ ಬಹಳ ಸ್ವಲ್ಪ ಬೇಜಾರಾಗುತ್ತೆ. ಅವ್ರೇನ್ ಮಾಡ್ತಾರೆ, ಹೈಕಮಾಂಡ್ ಹೆಂಗ್ ತೀರ್ಮಾನ ತಗೊಂಡಾಯ್ತು ಇವ್ರು ಹೆಂಗೆ ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಹಂಗೆ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇವಾಗ ಬಂಡಾಯ ಎದ್ದಿರೋಂಥ ಶಾಸಕರಿದಾರಲ್ಲ, ಅವರಿಗೂ ಯಾವ್ದಾರ ಒಂದು ನಿಗಮ ಮಂಡಳಿಗೋ ಅಥವಾ ಯಾವ್ದಾರ ಒಂದು ಇಲಾಖೆಗೋ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸ್ವಲ್ಪ ತಣ್ಣಗಾಗ್ಬಹುದು. ಸುಮಾರು 25-30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ದುಡ್ಕೊಂಡು ಇವಾಗ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಬಹಳ ಅನ್ಯಾಯ ಬಿಡಪ್ಪ ಅತ್ಲಾಗೆ. ಇವಾಗ ಅವ್ರ ಫಾಲೋವರ್ಸ್ಗಳು ಎಷ್ಟೊಂದು ಜನ ಸಚಿವ ಸ್ಥಾನ ಸಿಗ್ಲಿಲ್ಲ ನಮ್ಮ ಅಣ್ಣವರಿಗೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಕಡೆ ಪ್ರತಿಭಟನೆನ ಜೋರಾಗಿ ಮಾಡ್ತವ್ರೆ. ಬೇರೆ ಬೇರೆ ಪಕ್ಷದಿಂದ ಆಫರ್ ಬಂದಿದ್ರು 50 ಕೋಟಿ 100 ಕೋಟಿ ಹಿಂಗೆ ಬಂದಿದ್ರು. ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಹೋಗ್ದಲೆ ದುಡ್ಡಿನ ಆಸೆಗೆ ಆಮಿಷಕ್ಕೆ ಒಳಗಾಗ್ದೇನೆ ಕಾಂಗ್ರೆಸ್ ಪಕ್ಷದಲ್ಲೇ ನಿಯತ್ತಾಗಿ ದುಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂತವರಿಗೆ ಕೊಡಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಯಾವ ರೀತಿ ತನ್ನ ನಡೆಯನ್ನು ಸೂಚಿಸುತ್ತೋ ನೋಡ್ಕೋಬೇಕು ಕಣಜ. ನೀನ್ ಹೇಳ್ತಿರೋದು ಸರಿ ಕಣದ, ನೀನ್ ಹೇಳ್ತಿರೋದು ಸರಿನೇ. ಆದ್ರೆ ಇವಾಗ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಹಂಗೆ ಮಾಡೋರು ಅತ್ಲಾಗೆ, ಇನ್ನೇನ್ ಮಾಡಕ್ಕಾಗತ್ತೆ. ಪರ್ಮಿ, ನೀನ್ ಹೇಳ್ದಂಗೆನೆ ಇವಾಗ ನಿಗಮ ಮಂಡಳಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋದೇ ಉಳಿದಿರೋದು. ಇನ್ನ ಬೇರೆ ಮಾತೇ ಇಲ್ಲ ಬಿಡತ್ಲಾಗೆ. ಇವಾಗ ಒಟ್ಟಾರೆ ಕಾಂಗ್ರೆಸ್ ಕ್ಯಾಬಿನೆಟ್ ಗೌರ್ಮೆಂಟು ಸುಮಾರು 33 ಮಂತ್ರಿಗಳೊಂದಿಗೆ ಪೂರ್ಣ ಆಗ್ಬೇಕಾಗಿತ್ತು. ಇವಾಗ ಹೊಸದಾಗಿ 20 ಜನ ಹೆಸರು ಸೂಚಿಸಿದ್ರು, ಅದ್ರ 19 ಜನ ಮಿನಿಸ್ಟರ್ ಮಾಡವ್ರೆ. ಮಿನಿಸ್ಟ್ರಿಗೆ ಆಕಾಂಕ್ಷಿಲಿ ಈಗ ಮಂಕಾಳು ವೈದ್ಯ ಮತ್ತೆ ಗಾಯತ್ರಿ ಅಂತ ಇತ್ತಲ್ಲಪ್ಪ, ಅವ್ರ ಹೆಸರನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಈಗ ನೋಡ್ರಪ್ಪ, ಗದಗ, ವಿಜಯನಗರ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಬಳ್ಳಾಪುರ, ಕೋಲಾರ, ಚಿಕ್ಕಮಗಳೂರು, ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಯಾವುದೇ ರೀತಿ ಸಚಿವ ಸ್ಥಾನ ಇಲ್ಲಪ್ಪ. ಮತ್ತೆ ಅಲ್ಲಂಗೆ ಆಡಳಿತ ನಡೆಸ್ತಾರೆ ಇವರು. ಹೀಗಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಆ ಜಿಲ್ಲೆಗಳಿಂದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿರೋಂಥ ಏನು ಶಾಸಕರಿಗೆ ನಿಜವಾಗ್ಲೂ ಯಾವ್ದಾರ ಒಂದು ನಿಗಮ ಮಂಡಳಿ ಅಧ್ಯಕ್ಷರ ಹುದ್ದೆ ಕೊಟ್ರೆ ಅನುಕೂಲ ಆಗ್ತದೆ. ತಿಮ್ಮೇಗೌಡ್ರೆ ಇವಾಗ ಹೊಸದಾಗಿ ಯಾರ್ಯಾರು ಸಚಿವ ಸಂಪುಟದಲ್ಲಿ ಇದ್ದಾರೆ ಅವ್ರ ಹೆಸರು ಹೇಳಿ ಒಂಚೂರು ತಿಳ್ಕೊಂಬನ. ರಂಗಜ ನಿನಗೆಲ್ಲ ಗೊತ್ತಿರುತ್ತೆ, ಆದರೂ ಗೊತ್ತಿಲ್ದಂಗೆ ಇರ್ತೀಯ. ಆದ್ರೆ ಇಲ್ಲಿ ನೀನು ಬಾಯಿಂದ ಬಂದೈತೆ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ಸುಮಾರು ಇವಾಗ 20 ಆಗಬೇಕಾಯ್ತು, 19 ಜನ ಮಾತ್ರ ತಗೊಂಡವ್ರು ಇವಾಗ. ಡಾಕ್ಟರ್ ಅಜಯ್ ಸಿಂಗು, ಬಾಲಕೃಷ್ಣ, ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ ಸವದಿ, ಮಧು ಬಂಗಾರಪ್ಪ, ಮಲ್ಲಿಕಾರ್ಜುನ, ನಾಗೇಂದ್ರ, PM ನರೇಂದ್ರ ಸ್ವಾಮಿ, ಸಿ ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್,
ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, KM ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಇಷ್ಟು ಜನ ಸಚಿವರ ಸ್ಥಾನದಲ್ಲಿ ಇದ್ದಾರೆ ಇವಾಗ. ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಆಯಿತು. ಪ್ರಮಾಣ ವಚನ ಸ್ವೀಕಾರ ಆಗಿದ ಕೂಡಲೇ ಇವಾಗ ಎಲ್ಲ ನಿಮ್ಮ ಕ್ಷೇತ್ರದಲ್ಲಿ ಬರ ಎಲ್ಲೆಲ್ಲೈತೋ ಎಲ್ಲರೂ ಬರ ನೆರೆ ಪರಿಹಾರಕ್ಕಾಗಿ ಎಲ್ಲ ಟೂರ್ ಮಾಡ್ರಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಆದೇಶ ಮಾಡವ್ರೆ. ಅದು ಅಲ್ಲದೆ ಇವಾಗ ಯಾರ್ಯಾರಿಗೆ ಸಚಿವ ಸಂಪುಟ ಸಿಕ್ಕಿಲ್ಲ ಅಂತಂದ್ರೆ HK ಪಾಟೀಲ್ ಅವರು ಸೀನಿಯರ್, ದಿನೇಶ್ ಗುಂಡೂರಾವ್, HC ಮಾದೇವಪ್ಪ, ಶರಣಬಸಪ್ಪ, ದರ್ಶನಾಪುರ, ಶಿವಾನಂದ ಪಾಟೀಲ್, ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನು, NS ಬೋಸರಾಜು, MC ಸುಧಾಕರ, ಮಂಕಾಳ ವೈದ್ಯ ಇವರಿಗೆಲ್ಲ ಸಚಿವ ಸ್ಥಾನ ಸಿಕ್ಕೇ ಇಲ್ಲ. ಇವರೆಲ್ಲ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ MLAಗಳು. ಹೌದೌದು, ಈಗ ನಮ್ಮ ತಿಮ್ಮೇಗೌಡರು ಹೇಳ್ತಾ ಇರೋದು ಸತ್ಯ. DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಜಾತಿಗೂ ಪ್ರಾತಿನಿಧ್ಯ ಕೊಟ್ಟಾಗೈತೆ. ಯಾಕಂದ್ರೆ ಎಲ್ಲ ಜನಪ್ರತಿನಿಧಿಗಳು ಜಾತಿ ಆಧಾರದ ಮೇಲೂ ಇವಾಗ ನಿಂತಿರೋದಲ್ವಾ. ಇವಾಗ ಆಯಾ ಸಮುದಾಯದ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ, ಮತ್ತೆ ಕೊಡ್ಬೇಕಾಗತ್ತೆ. ಇವಾಗ ಒಟ್ಟು ಒಕ್ಕಲಿಗರಿಗೆ 6 ಸಚಿವ ಸ್ಥಾನ, ಲಿಂಗಾಯತರಿಗೆ 7, ಪರಿಶಿಷ್ಟ ಜಾತಿ 7, ಪರಿಶಿಷ್ಟ ಪಂಗಡಕ್ಕೆ 3, ಕುರುಬ ಸಮುದಾಯಕ್ಕೆ 3, ಮುಸ್ಲಿಂ ಸಮುದಾಯಕ್ಕೆ 3, ಈಡಿಗ, ಮರಾಠ, ರಜಪೂತ್, ಕ್ರಿಶ್ಚಿಯನ್ ಮತ್ತು ಉಪ್ಪಾರ ಜನಾಂಗಕ್ಕೆ ತಲಾ 1 ಸಚಿವ ಸ್ಥಾನನ ಕೊಟ್ಟು ಅನುಕೂಲ ಮಾಡಿಕೊಟ್ಟವ್ರೆ. ಆಮೇಲೆ ತಿಮ್ಮೇಗೌಡ್ರೆ, ಈ ಸಚಿವ ಸಂಪುಟ ವಿಸ್ತರಣೆ ಆಯ್ತಲ್ಲ, ವಿಸ್ತರಣೆ ಆಗಿಕೊಂಡು ಏನು ಬಹಿರಂಗ ಆಯ್ತಲ್ಲ, ಅಷ್ಟರೊಟ್ಟಿಗೆ ಅಸಮಾಧಾನ ಎಲ್ಲ ಕಡೆ ಭುಗಿಲೆದ್ದು ಇಂಡಿ ಶಾಸಕ ಯಶವಂತ ನಾರಾಯಣಗೌಡ ಪಾಟೀಲ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ರತ್ಲಾಗೆ. ಇನ್ನು ಅಷ್ಟೇ ಅಲ್ಲ, ಇವಾಗ 4-5 ಜನ MLAಗಳು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಾರೆ. ಹೌದೌದೌದೌದು, ಇದರಿಂದ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಂತ ಆಕಾಂಕ್ಷಿಗಳಿಗೆಲ್ಲ ಮಂಗಳವಾರ ಸಭೆ ನಡೆಸಕ್ಕೆ ಪಕ್ಷ ತೀರ್ಮಾನ ಮಾಡಿದ್ದು ಬಂಡಾಯ ತೀವ್ರಗೊಳ್ಳೋ ಸಾಧ್ಯತೆ ಐತೆ ಅಂತ ಹೇಳ್ಬಿಟ್ಟು ಹೇಳಾರೆ. ಹೀಗಾಗಿ ರಾಜ್ಯಾದ್ಯಂತ ಏನು MLAಗಳ ಬೆಂಬಲಿಗರು ಪಕ್ಷದಿಂದ ಅವರ ಫಾಲೋವರ್ಸ್ಗಳೆಲ್ಲ ಪ್ರತಿಭಟನೆ ಮಾಡ್ತಾವ್ರ. ಇವಾಗಲೇ ರಾಜ್ಯ ನಾಯಕರು ಹೈಕಮಾಂಡ್ಗೆ ಹೊಸ ಸವಾಲು, ಇದು ಸೂಚನೆ ಕೊಟ್ಬಿಡೈತೆ. ಏನಾರ ಮಾಡಬೇಕು ಇವರಿಗೆ, ಇಲ್ಲಾಂದ್ರೆ ಪಕ್ಷದಲ್ಲಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಐತೆ ಅಂತ ಹೇಳ್ಬಿಟ್ಟು ಇವಾಗ ಚರ್ಚೆ ಮಾತುಕತೆ ಎಲ್ಲ ನಡೀತೈತೆ. ಏನು ಇಂಡಿ MLA ಯಶವಂತ ನಾರಾಯಣಗೌಡ ಅವರು ಪಕ್ಷ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು. ಅದಾದ ನಂತರದಲ್ಲೇ ಬೇಳೂರು ಗೋಪಾಲಕೃಷ್ಣ, TB ಜಯಚಂದ್ರ, DK ಸಂಗಮೇಶ್ವರ್, CS ನಾಡಗೌಡ, ಹಲವಾರು ಜನ ಶಾಸಕರು ನಾವು ಕೂಡ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರಸಾದ್ ಅಬ್ಬಯ್ಯ, ಬಸವರಾಜ್ ಶಿವಣ್ಣನವರ್, ತನ್ವೀರ್ ಸೇಠ್, M ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಸೇರಿ ಹಲವಾರು ಜನ ಬಹಿರಂಗವಾಗಿ ಏನ್ ಮಾಡಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ಬಿಟ್ಟು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಮಾತ್ರ ಈಗ ಸಚಿವ ಸ್ಥಾನ ಸಿಗದೆ ಅಂತ ಕಾರಣಕ್ಕೆ ಶಾಸಕರ ಬೆಂಬಲಿಗರು ಅವರ ಫಾಲೋವರ್ಸ್ಗಳೆಲ್ಲ ಸೇರ್ಕೊಂಡು ದೊಡ್ಡದಾಗೆ ಪ್ರತಿಭಟನೆ ಬೇರೆ ಮಾಡ್ತವ್ರೆ. ಇದು ಬೇರೆ ದೊಡ್ಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಏನೋ ಗೊತ್ತಿಲ್ಲ. ಅದಲ್ಲದೆ ಹೊರಗುತ್ತಿಗೆ ನೌಕರರಿಗೂ ಕೂಡ ಆಗಸ್ಟ್ 13ನೇ ತಾರೀಕು ಏನು ನಾಗಣ್ಣಗೌಡರಿದ್ದಾರೆ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಸಂಬಂಧಪಟ್ಟ ರಾಜ್ಯಾಧ್ಯಕ್ಷರು ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಹೊಸ ಏನು ವೇತನ ದರ ಪರಿಷ್ಕರಣೆ ಆಗಿದೆ, ಅದನ್ನೇ ನೀವು ಕೊಡಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಪುನಃ ಮರುಪರಿಷ್ಕರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾಗಣ್ಣಗೌಡರು ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಏನೇನೋ ಬೆಳವಣಿಗೆಗಳಾಗ್ತಿದ್ದಾವೆ. DK ಶಿವಕುಮಾರ್ ಅವರು ಮತ್ತೆ ಅವರ ಸಚಿವ ಸಂಪುಟ ಇದನ್ನ ಯಾವ ರೀತಿ ಎದುರಿಸುತ್ತೋ ಕಾದ್ ನೋಡ್ಬೇಕು. ಏನ್ ಪುಟ್ರಂಗ್ ರಂಗಜ, ಖಂಡಿತವಾಗೂ ಹೊರಗುತ್ತಿಗೆ ನೌಕರರಿಗೆ ಒಳ್ಳೇದಾಗೆ ಆಗುತ್ತೆ, ಖಂಡಿತ ಒಳ್ಳೇದಾಗೆ ಆಗುತ್ತೆ. ಎಲ್ಲದಕ್ಕೂ ದೇವರಿದ್ದಾನೆ. ಹೌದೌದು, ಯಾಕಂತಂದ್ರೆ ದೇವರ ಇಚ್ಛೆಗಳೇ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಸತ್ಯ. ಯಾಕಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಮೇ 22/5/2026 ಹೊಸ ವೇತನ ಪರಿಷ್ಕರಣೆ ಆಗಿ ಗೌರ್ಮೆಂಟ್ ಆದೇಶ ಆಗ್ಬಿಟ್ಟೈತೆ. ಅದನ್ನ ಇವಾಗ ಏನಾರ ಹಿಂಪಡ್ಕೊಂಡ್ರು ಅಂತಂತಂದ್ರೆ DK ಶಿವಕುಮಾರ್ ಗೌರ್ಮೆಂಟ್ಗೆ ಅದು ಮುಂದೆ ಕುತ್ತು ಬರೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಸರ್ಕಾರ ಅದನ್ನ ಖಂಡಿತ ಜಾರಿ ಮಾಡಿದೆ ಅದನ್ನೆಲ್ಲ ನೌಕರಿಗೆ ಪೇಮೆಂಟನ್ನು ಒದಗಿಸುತ್ತೆ ಅಂತ ನನಗೂ ನಂಬಿಕೆ ಐತೆ. ಯಾಕಂದ್ರೆ ಹೊರಗುತ್ತಿಗೆ ನೌಕರು ಭಾಳ ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದಾರೆ. ಈಗಿರೋ ದಿನನಿತ್ಯ ಬೆಲೆಗೆ ಯಾವುದೇ ರೀತಿ ವಸ್ತುಗಳು ಇಡುತ್ತಿಲ್ಲ. ಹಂಗಾಗಿ ಹೊಸ ವೇತನ ಪರಿಷ್ಕರಣೆ ಮಾಡಿರೋದು ಸುಮಾರು 2018ರಿಂದನೂ ಇದು ನಮ್ಮ ಕಾರ್ಯಾಚರಣೆ ಮಾಡಿಬಿಟ್ಟು 2026ಕ್ಕೆ ಅದನ್ನ ಅಸ್ತಿತ್ವಕ್ಕೆ ತಂದಿರೋದು ಒಳ್ಳೆ ವಿಚಾರನೇ. ಈಗ 2026 ಇಸ್ವಿ ಭಾಳ ಒಳ್ಳೆಯ ಇಸ್ವಿ. ಹಂಗಾಗಿ ಎಲ್ಲ ಹೊರಗುತ್ತಿಗೆ ನೌಕರಿಗೆ ಹೊಸ ವೇತನ ಪರಿಷ್ಕರಣೆ ಏನಾಗಿದೆ, ಆ ರೇಟು ಸಿಗಲೇಬೇಕು ಅಂತ ಹೇಳ್ಬಿಟ್ಟು ನಾನು ವೈಯಕ್ತಿಕ ಇಚ್ಛೆ.
ತಿಮ್ಮೇಗೌಡ್ರೆ, ನಿಮ್ಮಂತ ಹಿರಿಯ ನಾಯಕರು ಮುಖಂಡರು ನಮ್ಮೂರಲ್ಲಿ ಅಲ್ಲಲ್ಲ ಇರಂಗೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಈ ರೀತಿ ಮುಖಂಡರು ಅವ್ರ ಬಾಯಿಂದನೂ ಇದೇ ಮಾತು ಬರ್ತಾ ಇದೆ. ಹಂಗಾಗಿ ಹೊರಗುತ್ತಿಗೆ ನೌಕರರಿಗೆ ಯಾವುದೇ ರೀತಿ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ ಇದೆ. ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಈ ಕಾರ್ಮಿಕ ಆಯುಕ್ತರು, ಎಲ್ಲ ಇಲಾಖೆ ನೌಕರರು, ಆಮೇಲೆ ಎಲ್ಲ ಇಲಾಖೆಯ ಚೀಫ್ ಇರ್ತಾರಲ್ಲ, ಚೀಫ್ ಅಧಿಕಾರಿಗಳು, ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಆಗ್ತದಂತೆ. ಆ ಮೀಟಿಂಗಲ್ಲಿ ಖಂಡಿತ ಹೊರಗುತ್ತಿಗೆ ನೌಕರರ ಪರವಾಗಿನೇ ತೀರ್ಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಈ 7 ಸೆನ್ಸ್ ಅಂತ ಏನು ಹೇಳ್ತೀರಾ ಅದು ಹೇಳ್ತೈತೆ. ಖಂಡಿತ ಹೊರಗುತ್ತಿಗೆ ನೌಕರರು ಹೊಸ ವೇತನ ಪರಿಷ್ಕರಣೆ ಆದಂಥ ಹೊಸ ವೇತನ ಅವರು ತಗೊಂಡು ನೆಮ್ಮದಿ ಜೀವನ ಬದುಕ್ತಾರೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇದೆ.